ನಮಸ್ಕಾರ, ನಾನು ಶುಭಾ. ಹಳೇ ವೇಸ್ಟ್ ಬಟ್ಟೆಗಳು ಬೇಡ ಅಂತ ಹಿಂದೆ ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಇನ್ನು ಬಿಸಾಕೋಕ್ಕೆ ಹೋಗಲ್ಲ ನೀವು. ನೋಡಿ, ನಂದು ಡ್ರೆಸ್ಸು ಕಾಟನ್ ಡ್ರೆಸ್ಸದು ಟಾಪಲ್ಲಿ ನಾನು ಸ್ವಲ್ಪ ಹರಿದೋಗಿತ್ತೆಲ್ಲ, ಆ ಡ್ರೆಸ್ಸಲ್ಲಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಡ್ರೆಸ್ ಟಾಪೇ ತಗೋಬೇಕಂತೇನಿಲ್ಲ. ನಿಮ್ಮ ಹತ್ರ ಇನ್ನು ಟೀ ಶರ್ಟ್ಸು ಇಲ್ಲ ಲೆಗಿನ್ಸ್ ಪ್ಯಾಂಟು, ಪ್ಲಾಜೋ ಪ್ಯಾಂಟು ಈ ಥರ ಯಾವುದೇ ಬಟ್ಟೆಯಲ್ಲಾಗಲಿ ಬಿಡಿ, ವೇಸ್ಟ್ ಇದೆ ಅನ್ನೋ ಬಟ್ಟೆಯಲ್ಲಿ ಈ ಥರ ಉದ್ದುದ್ದ ಕಟ್ ಮಾಡ್ಕೋಬೇಕು. ಚಿಕ್ಕದು ಪ್ಲಾಸ್ಟಿಕ್ ಟಬ್ ಇತ್ತು. ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ದೊಡ್ಡದು ಬೇಕಾದರೆ ಇಟ್ಕೋಬೋದು. ಎರಡೂ ಈಕ್ವಲ್ಲಾಗಿ ಇಟ್ಕೊಂಡು ಒಂದು ಸೇಫ್ಟಿ ಪಿನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಸೇಫ್ಟಿ ಪಿನ್ಗೆ ಹಾಕ್ಕೋಬೇಕು. ಇಲ್ಲ ಎಲ್ಲನ ಒಂದೇ ಜೊತೆ ಹಿಡ್ಕೊಂಡು ದಾರ ಬೇಕಾದರೂ ಕಟ್ಕೋಬೋದು. ಆದರೆ ಸೇಫ್ಟಿ ಪಿನ್ ಹಾಕ್ಕೊಂಡ್ರೆ ಟೈಟಾಗಿರುತ್ತೆ. ನೋಡಿ, ಎರಡೂ ಸೇರಿಸ್ಬಿಟ್ಟು ಸೇಫ್ಟಿ ಪಿನ್ಗೆ ಹಾಕ್ಕೊಂಡು ಹೋಗೋದಷ್ಟೇ. ಸೇಮ್ ಎಲ್ಲ ಬಟ್ಟೆ ಪೀಸಸ್ ನೀವು ಕಟ್ ಮಾಡಿದರೆ ಈ ಥರ ಉದ್ದಕ್ಕೆ ಇಟ್ಟಿದ್ದೀರಲ್ಲ, ಇದನ್ನೆಲ್ಲ ಆ ಸೇಫ್ಟಿ ಪಿನ್ಗೆ ಹಾಕ್ಬಿಟ್ಟು ನಾನು ಪಿನ್ ಹಾಕ್ಬಿಟ್ಟಿದ್ದೀನಿ. ನೋಡಿ, ತಿರುಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೇಮ್ ಹಿಂಗೆ ಹಾಕ್ಕೋಬೇಕು ನೀವು ಕೂಡ. ಮತ್ತು ವೇಸ್ಟ್ ಬಟ್ಟೆಗಳು, ನಾನು ವೇಲ್ ತಗೊಂಡಿದ್ದೀನಿ. ವೈಟ್ ಕಲರ್ದು ವೇಲ್ ಇತ್ತು ನನ್ನ ಹತ್ರ. ಇದು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ. ಒಂದು ಸೈಡ್ ಫಸ್ಟು ಸೂಜಿ ದಾರದಲ್ಲಿ ಹೊಲ್ದು ಬಿಟ್ಟಿದ್ದೀನಿ, ಇನ್ನೊಂದು ಸೈಡ್ಗೆ ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಮನೆ ಬಿಟ್ಟು ಒಂದು ಮನೆ ಸೇಮ್ ಇದೇ ಥರ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ಥರನೇ ಮಾಡ್ಕೊಂಡು ಬರ್ಬೇಕು ನೀವು. ನೀವು ಯಾವುದೇ ಕಲರ್ ಬೇಕಾದರೂ ತಗೋಬೋದು. ನಾನು ಹೇಳಿದ್ದೀನಂತ ಈ ಕಲರೇ ತಗೋಬೇಕಂತೇನಿಲ್ಲ. ಹಳೆ ಸೀರೆ, ಹಳೆ ವೇಲು ಯಾವುದೇ ಬಟ್ಟೆ ಆದರೂ ಯೂಸ್ ಮಾಡ್ಕೋಬೋದು ನೀವು. ನೋಡಿ, ಒಂದು ಮನೆ ಬಿಟ್ಟು ಒಂದು ಮನೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಬರ್ತಾ ಇದ್ದೀನಲ್ಲ, ಈ ಥರನೇ ಮಾಡ್ಕೊಂಡು ಬರಬೇಕು. ಇದು ತುಂಬ ಸುಲಭ ಮಾಡೋದು. ನಿಮಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಒಂದು 15ರಿಂದ 20 ನಿಮಿಷ ಸಾಕು. ನೀವು ಒಂದು ಮ್ಯಾಟ್ ರೆಡಿ ಮಾಡ್ಕೊಬಿಡ್ತೀರಿ. ಅಂದರೆ ನಿಮ್ಮ ಮನೆಯಲ್ಲಿರೋ ಕಲರ್ ಕಾಂಬಿನೇಷನ್ನು ಅಷ್ಟೇ, ನಿಮ್ಗೆ ಇಷ್ಟ ಬಂದಿರೋ ಕಲರ್ ಕಾಂಬಿನೇಷನಲ್ಲಿ ನೀವು ಮಾಡ್ಕೋಬೋದು. ನನ್ನ ಹತ್ರ ಇರೋ ಬಟ್ಟೆಗಳೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಲ್ಲ, ನೀವೇನಿಲ್ಲ ನಿಮ್ಮ ಮನೆಯಲ್ಲಿ ಇನ್ನೂ ಡಬಲ್ ಕಲರ್ ಇದೆ, ಆ ಕಲರೇ ನಾವು ಯೂಸ್ ಮಾಡ್ಕೊತೀವಿ. ಇವಾಗ ನಾನು ಬ್ಲೂ ಕಟ್ಕೊಂಡಿದ್ದೀನಿ, ವೈಟ್ ಕಲರು ಮತ್ತು ಬೇರೆ ಕಲರ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಕೇಸರಿ ಕಲರ್ದು ಸೀರೆ ಇತ್ತು ಹಳೇದು, ಇದು ತುಂಬ ಹಳೇದಾಗಿಬಿಟ್ಟಿತ್ತು ಮತ್ತು ಹರಿದೋಗಿತ್ತು. ಇದನ್ನು ಅಷ್ಟೇ ನಾನು ಕಟ್ ಮಾಡ್ಕೊಂಡಿದ್ದೆ. ನೀವು ಜಾಯಿನ್ ಮಾಡೋವಾಗ ಗಂಟು ಬೇಕಾದರೆ ಹಾಕ್ಕೋಬೋದು. ಅದೇ ಗಂಟು ಹಾಕ್ಕೊಳ್ಳೋದಕ್ಕಿಂತ ಸೂಜಿ ದಾರದಲ್ಲಿ ಒಂದು ಸತಿ ಹೊಲ್ದು ಬಿಡಿ, ಚೆನ್ನಾಗಿರುತ್ತೆ. ಮತ್ತು ಸೇಮ್ ಒಂದು ಮನೆ ಬಿಟ್ಟು ಒಂದು ಮನೆ ನಾನು ಫಸ್ಟು ವಿಡಿಯೋದಲ್ಲಿ ತೋರಿಸ್ಕೊಟ್ನಲ್ಲ, ಫಸ್ಟು ಕೆಳಗಡೆ ಮನೆ ಮೇಲೆ ಮಾಡ್ಕೋಬೇಕು. ಮತ್ತು ಇನ್ನೊಂದು ರೌಂಡ್ ಬಂದಾಗ ಕೆಳಗಡೆ ಸೇಮ್ ಇದೇ ಥರ ಮಾಡ್ಕೊಂಡು ಬರ್ಬೇಕು. ನೀವು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಇದೇ ಥರ. ಅಂದರೆ ಕಲರ್ ಕಾಂಬಿನೇಷನ್ ಅಂತೂ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊಂಬರ್ಬೋದು. ನಾನು ತೋರಿಸ್ಕೊಟ್ಟಿದ್ದೀನಿ ಅಂತೇನಿಲ್ಲ, ಜಾಸ್ತಿ ಟೈಟಾಗೂ ಎಳಿಬಾರ್ದು. ನೋಡಿ, ಸ್ವಲ್ಪ ಲೂಸಾಗಿ ಒಂದು ಮನೆ ಆದಮೇಲೆ ಒಂದು ಮನೆ. ಮತ್ತು ಇನ್ನೂ ಒಂದು ವೇಲ್ ತಗೊಂಡೆ. ಈ ವೇಲು ಅಷ್ಟೇ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ಅಷ್ಟೇ ನೋಡಿ, ಸೇಮ್ ನಾನು ವಿಡಿಯೋದಲ್ಲಿ ಒಂದು ಮನೆ ಆದಮೇಲೆ ಒಂದು ಮನೆ ಈ ಥರ ಮಾಡ್ಕೊಂಡು ಬರ್ತಾ ಇದ್ದೀನಲ್ಲ. ಸುತ್ಕೊಬಿಡ್ಬೇಕಂದ್ರೆ ವೇಲ್ ಲಾಸ್ಟ್ ಎಡ್ಜಸ್ನು ನೀಟಾಗಿ ಈ ಥರ ಸುತ್ತಬಿಟ್ಟು ಒಂದು ಗಂಟು ಹಾಕ್ಕೊಬಿಡಿ. ನಿಮಗೆ ಮಾಡೋಕ್ಕೆ ಸುಲಭ ಆಗುತ್ತೆ. ನೋಡಿ, ಇದು ಫುಲ್ ಈ ಕಲರ್ ಆಗೋಗ್ಬಿಟ್ಮೇಲೆ ಮತ್ತು ನಾನು ಬ್ಲೂ ಕಲರ್ದೊಂದು ಸ್ಯಾರಿ ಇತ್ತು, ಈ ಸೀರೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಎಡ್ಜಸ್ ನಾನು ಫಸ್ಟೇ ಹೇಳಿದ್ನಲ್ಲ, ಸೂಜಿ ದಾರದಲ್ಲಿ ಸ್ವಲ್ಪ ಹೊಲ್ದು ಬಿಡಿ. ಇಲ್ಲ ಅಂತಂದರೆ ಹೊಲಿಗೆ ಹಾಕ್ಕೋಬೋದು, ಇಲ್ಲಾಂದರೆ ಗಂಟು ಬೇಕಾದರೂ ಚಿಕ್ಕದಾಗಿ ಗಂಟು ಹಾಕ್ಕೊಳ್ಳಿ. ಫಸ್ಟಿಂದ ನಾವು ಹೆಂಗೆ ಮಾಡಿದ್ವಿ ನೋಡಿದ್ವಲ್ಲ, ಸೇಮ್ ಹಂಗೆ ಮಾಡ್ಕೊಂಡು ಬರೋದಷ್ಟೇ. ಲಾಸ್ಟಲ್ಲಿ ಏನಿಲ್ಲ, ನೀವು ಬಟ್ಟೆ ಎಲ್ಲ ಸುತ್ತಕೊಂಡು ಮಾಡೋಕ್ಕೆ ಹೋಗಬಾರ್ದು. ಸುತ್ಕೊಬಿಟ್ಟಿದ್ದೀರಂತಂದರೆ ಇದ್ರ ಒಳಗಡೆ ಒಂದು ಕಟ್ಟಿರ್ತೀವಲ್ಲ ಬಟ್ಟೆ ಪೀಸುಗಳು, ಅದರೊಳಗಡೆ ಹಿಂಗೆ ಹಾಕ್ಕೊಳಕ್ಕಾಗಲ್ಲ. ಒಂದು ಮನೆ ಆದಮೇಲೆ ಒಂದು ಮನೆ ನೀವು ಸೇಫ್ಟಿ ಪಿನ್ ಹಾಕ್ಬಿಡಿ. ಲಾಸ್ಟಿಗೆ ಬಂದಾಗ ಸೇಫ್ಟಿ ಪಿನ್ ಹಾಕ್ಕೊಂಡ್ರೆ ಸುಲಭ ಮಾಡೋದು. ನೋಡಿ, ಸೇಮ್ ನಾನು ವಿಡಿಯೋದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಲ್ಲ, ಈ ಥರ ನಿಮ್ಮ ಮನೇಲಿ ಯಾವ ಸೀರೆ ಇದೆ, ವೇಲ್ ಇದೆ, ಇಲ್ಲ ಟಿ ಶರ್ಟ್ಸ್ ಇದೆ, ಲೆಗಿನ್ಸ್ ಇದೆ, ಅಂದರೆ ಹಳೆ ಯಾವುದೇ ಬಟ್ಟೆ ಇರಲಿ ಬಿಡಿ. ಲಾಸ್ಟ್ ಇನ್ನೊಂದು ಆಗೋಯ್ತು ನೋಡಿ, ನಾನು ಚಿಕ್ಕದು ಟಬ್ ತಗೊಂಡನಲ್ಲ. ನೀವಿನ್ನೂ ದೊಡ್ಡದಾಗಿ ಮಾಡ್ಕೋಬೇಕಂದ್ರೆ, ನಿಮ್ಮ ಮನೇಲಿ ದೊಡ್ಡದಾಗಿದೆ ಟಬ್ ಅಂದರೆ ಅದರಲ್ಲಿ ಬೇಕಾದರೆ ಇನ್ನೂ ದೊಡ್ಡದಾಗಿ ರೌಂಡಾಗಿ ಮಾಡ್ಕೋಬೋದು. ಅಂದರೆ ಮಳೆಗಾಲದಲ್ಲಿ ನಮಗೆ ಮ್ಯಾಟ್ಗಳಿಲ್ಲ. ಇವಾಗ 50 ರೂಪಾಯಿ ಕೊಟ್ಟರೆ ಬರುತ್ತೆ. ಆದರೆ ಮನೆಯಲ್ಲಿ ಇವಾಗ ಹಳೆ ಬಟ್ಟೆಗಳು ಹಂಗಂಗೆ ಹಾಕ್ಬಿಡ್ತೀವಿ ಒಂದೊಂದು ಟೈಮ್, ಮ್ಯಾಟ್ ಇಲ್ಲ ಅಂತ. ಅದು ನೋಡೋಕ್ಕೂ ಚೆನ್ನಾಗಿರಲ್ಲ. ಈ ಥರ ಮಾಡ್ಕೊಂಡಿದ್ದೀರಂದರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತಿರುಗಿಸ್ಬಿಟ್ಟು ಇವಾಗ ಎರಡೆರಡು ಬಟ್ಟೆ ಪೀಸ್ ಹಿಡ್ಕೊಂಡು ನೀವು ಕಟ್ಟಿರ್ತೀರಲ್ಲ, ಇದನ್ನು ಗಂಟು ಹಾಕ್ಕೋಬೇಕು. ಎರಡೆರಡು ಹಿಡ್ಕೊಂಡು ಸ್ವಲ್ಪ ಉದ್ದ ಜಾಸ್ತಿ ಇದೆ ಅಂದರೆ ಕಟ್ ಮಾಡ್ಕೊಬಿಡಿ. 2 ಗಂಟು ಹಾಕ್ಬಿಟ್ಟು, ನಾನು ಸ್ವಲ್ಪ ಉದ್ದ ಅನ್ನಿಸ್ತು ಬಟ್ಟೆ ಪೀಸ್ಗಳು, ಇದನ್ನೆಲ್ಲ ಎರಡೆರಡು ಗಂಟು ಹಾಕಿದ್ಮೇಲೆ ನಾನು ಕಟ್ ಮಾಡ್ಕೊಬಿಡ್ತಾಯಿದ್ದೀನಿ. ನೀವು ಅಷ್ಟೇ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡಿಬಿಡಿ. ಮತ್ತು ಸೇಫ್ಟಿ ಪಿನ್ಗೆ ಹಾಕ್ಕೊಂಡು ಒಳಗಡೆಗೆ ಸೇರಿಸ್ಬಿಡ್ಬೇಕು. ಇಲ್ಲ ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊತೀವಿ ಅನ್ನೋರು ಹೊಲಿಗೆ ಬೇಕಾದರೂ ಹಾಕ್ಕೋಬೋದು. ನಾನೇನು ಹೊಲಿಗೆ ಹಾಕ್ಕೊತಾ ಇಲ್ಲ. ನೋಡಿ, ಈ ಥರ ಸೇಫ್ಟಿ ಪಿನ್ ಒಳಗಡೆಗೆ ಬಟ್ಟೆನ ಹಾಕ್ಕೊಂಡು ಒಳಗಡೆಗೆ ಸೇರಿಸೋದಷ್ಟೇ. ಇಲ್ಲ ಗಂಟು ಹಾಕಿ ಹಂಗೆ ಬಿಡ್ತೀವಿ ಅಂದರೂ ಬಿಡ್ಬೋದು. ಇಲ್ಲ ನೋಡೋಕ್ಕೆ ಹೆಂಗೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಒಳಗಡೆಗೆ ಸೇರಿಸ್ಬಿಟ್ರೆ ನೀವು ಬಟ್ಟೆ ಗಂಟು ಹಾಕಿ ಅನ್ಸೋದು ಕೂಡ ಇಲ್ಲ.
ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.